ಬಂದಂಗಿದೆ ನಮ್ಮ ಲೊಕೇಶನ್. ಎಲ್ಲ ಸುತ್ಕೊಂಡು ಎಲ್ಲೆಲ್ಲೋ ಆಗಿ ಬಂದ್ವಿ. ಹಾಯ್ ಪುಟ್ಟಮ್ಮ. ಹೇ, ನಾವೀಗ ಕಾರ್ಪಸ್ ಕ್ರಿಸ್ಟಿ ಬೀಚಲ್ಲಿದ್ದೀವಿ. ಇಲ್ಲಿ ಪಾರ್ಕಿಂಗ್ ಮಾಡಿ ಆಮೇಲೆ ಇಲ್ಲಿ ಪೇ ಮಾಡಬೇಕು. ಸೇ ಹಾಯ್ ಬಾಬಾ, ಸೇ ಹಾಯ್. ಅಲ್ಲಿ ಹೋಗಕ್ಕಿಲ್ಲಪ್ಪ. ಈಗ ನಾವು ಬ್ಲೂ ಗೋಸ್ಟ್ ಅನ್ನು ನೋಡಕ್ ಹೋಗ್ತಾ ಇದ್ದೀವಿ. ಯಾಕಪ್ಪ ಇದಕ್ಕೆ ಬ್ಲೂ ಗೋಸ್ಟ್ ಅಂತ ಹೇಳ್ತಾರೆ? ಏನಾದ್ರೂ ಭೂತ ಇದೆಯಾ ಈ ಶಿಪ್ ಒಳಗಡೆ ಅಂತ ನಿಮ್ಗೂ ಅನಿಸ್ತಾ ಇರ್ಬೋದಲ್ವಾ? ಬನ್ನಿ ನನ್ ಜೊತೆ ಶಿಪ್ ಒಳಗೆ ಹೋಗೋಣ. ಆಗ ನಿಮ್ಗೆ ಗೊತ್ತಾಗತ್ತೆ ಶಿಪ್ ಒಳಗೆ ಏನಿದೆ ಅಂತ. ಈಗ ಎಕ್ಸಿಬಿಷನ್ಗೆ ಇಟ್ಟಿದ್ದಾರೆ. ಇಲ್ಲೊಬ್ರು ವಾಲಂಟಿಯರ್ ಸಿಕ್ಕಿದ್ರು. ಅವ್ರ ಹತ್ರ ಟಿಕೆಟ್ಸ್ ಎಲ್ಲಿ ಕಲೆಕ್ಟ್ ಮಾಡಬೇಕು ಅಂತ ಹಸ್ಬೆಂಡ್ ಕೇಳ್ತಾ ಇದ್ದಾರೆ. ಎಂಟ್ರೆನ್ಸ್ ಅಲ್ಲಿ ಟಿಕೆಟ್ ಕೌಂಟರ್ ಇತ್ತು. ಅಲ್ಲಿ ಟಿಕೆಟ್ ಕಲೆಕ್ಟ್ ಮಾಡ್ಕೊಂಡು ಫೈನಲಿ ನಾವು ಶಿಪ್ ಒಳಗಡೆ ಬಂದೇ ಬಿಟ್ವಿ. ಇದೇ ಟೈಟಾನಿಕ್ ಮೂವಿಯಲ್ಲಿ ನೀರೆಲ್ಲ ಬತ್ತಕಣ ಮೇಲ್ ಮೇಲೆ ಹತ್ಕೊಂಡು ಓಡ್ತಾರಲ್ಲ, ಹಂಗ ಅನ್ಸುತ್ತೆ ಕಣ್ಣು. ಒಬ್ಬರಿ ಒಳಗೆ ಹೆದ್ರಿಕೆ. ಹೋಗಿ ಒಳಗೆ, ಹೋಗಿ ಒಳಗೆ. ಒಳಗೆ ಹೋಗಕ್ ಭಯ ಆಗ್ತಿದೆ, ಯಾರು ಇಲ್ಲ. ಇಲ್ಲೇ ಬಪ್ಪದಲ್ದ, ಇಲ್ಲೇ ಅಪ್ಪ ಹೋಗು. ಇರುತ್ತೆ ಏನ್ರಿ? ಇಲ್ಲ ಅಂತ ನಾವು ಒಳಗೆ ಹೋದಂಗೆ ಬಾಗ್ಲಾಕ್ತಾರ? ಇಲ್ಲ ಅಲ್ಲ, ಇನ್ನ ಅಂದ್ರೆ ಇದ್ರಾಗ ಆಕ್ಚುಲಿ ಹಿಂಗಿರುತ್ತಂತ. ಅಲ್ಲಿ ಒಳಗೆ ಹೋಗ್ಬೇಕಿತ್ತ? ನೋಡಿ ಸೆಲೂನ್ ಇದೆ. ಬಾ ಅಲ್ಲಿ ಇಟ್ಕೊಂಡು ಎಂತ ಮಾಡ್ತೀವಿ? ಪಟ ಪಟ ಕಣ್ಕೊಂಡು ಓಡುದು. ಇಲ್ಲ ಯಾರಿಲ್ಲ ಇಲ್ಲಿ. ನೀ ಅಂತ ಕೆಲ್ ಚೂಸ್ ಮಾಡೋದು ಫಸ್ಟ್ ಹೋಗಕ್ಕೆ? ಇಲ್ಲಿದ್ರ ಅಲ್ಲಿದ್ರೆ ಅಲ್ಲಿದ್ರೆ ಅಥವಾ ನನ್ನ ಹಸ್ಬೆಂಡಿಗೆ ತುಂಬ ಭಯ ಆಗ್ತಿದೆ ಅಲ್ಲಿ ಒಳಗೆ ಬರೋಕ್ಕೆ. ಹೇ 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 ಹೇ
ಕುತ್ಕೊಂಗಿಲ್ಯಾ ನಾವು ಆ್ಯಕ್ಚುಲಿ ಕುಂದಾಪುರ ಕನ್ನಡ ಮಾತಾಡ್ತೀವಿ ಮನೇಲಿ. ಯಾರೆಲ್ಲ ಕುಂದಾಪುರದವರು ಈ ವಿಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದಷ್ಟೇ ಅಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಿಂಗಿದೆ ನೋಡಿ ಶಿಪ್. ಹೆಂಗಿರುತ್ತಲ್ಲ ಶಿಪ್ಪ. ಫಸ್ಟ್ ಟೈಮ್ ಶಿಪ್ ಎಕ್ಸ್ಪೀರಿಯನ್ಸ್. ಹೇಗೆ ಅನಿಸ್ತಾ ಇದೆ ನಿಮಗೆ ಸರ್? ಅಲ್ಲ ಸರ್, ಹೆಂಗೆ ಅನಿಸ್ತಿದೆ ಶಿಪ್ ಒಳಗೆ ಬಂದು? ಯಾಕೆ? ಮೇನ್ ದ ರೀಸನ್. ಓ ಇಲ್ಲಿ ಕಣ ಮನೆ ಕಮ್ಕೆ. ಓ ಇದ್ರಾಗೆಲ್ಲ ಹಿಂಗೆ ಮನೆ ಕಮ್ಕೆ ಬೆಡ್ಡ ನೋಡಿ. ನಾವೀಗ ಬೆಡ್ರೂಮಿಗೆ ಎಂಟ್ರಿ ಆಗಿದ್ದೀವಿ. ಅದೆಂತ ಇಲ್ಲ, ಒಬ್ರು ಮಲ್ಕೊಂಡಿದ್ದಾರೆ. ಇವರಿಗೆ ನನ್ನ ಹಸ್ಬೆಂಡಿಗೆ ಜೋರು ಭಯ ಆಗ್ತಿದೆ. ಅಲ್ಲೊಬ್ರು ಹೋಗ್ತಾ ಇದ್ದಾರೆ, ಅವ್ರ ಹಿಂದೆ ಓಡೋಣ ಅಂತ ಓಡ್ತಿದ್ದಾರೆ. ಆ್ಯಕ್ಚುಲಿ ದಿಸ್ ಈಸ್ ರಿಯಲಿ ಸ್ಕೇರಿ. ಅಯ್ಯೋ ಎಲ್ಲ ನಿಂತ್ಕೊಂಡಿದ್ದೀರಲ್ಲ, ಅವ್ರಿಗೊಂದು ಏನು ಕಣ ವೀಡಿಯೋ ತೆಗಿವಾಗ ಕಾಣಿಸ್ತದೆ ಎಲ್ಲದು. On board a ship, the man doing this work is known as a machinery repairman. Machinery repairmen perform organizational and maintenance on site. ಇದು ಮಿಷಿನ್ ರಿಪೇರ್ ಸೆಕ್ಷನ್ ಅಂತ. ಒಂಥರ ಪಾರ್ಟ್ಸ್ ಹಾಳಾದ್ರೆ ಈಗ ರಿಪೇರಿ ಮಾಡಿ ಪುನಃ ಹಾಕಮ್ಮ ತಿಂಡಿಗೆ. ಹೊಯ್ ಹೊಯ್ ಏನು ತಿಂಡಿ ಬೇಕು ನೋಡಿ ನೋಡಿ, ಏನು ಬೇಕು ಮಾಡ್ಕೊಡ್ತಾರೆ. ಇಲ್ಲಿ ವೆಜಿಟೇಬಲ್ ಸೆಕ್ಷನ್. ಇದು ಸ್ಟೋರಿಂಗ್ ರೂಮ್, ವೆಜಿಟೇಬಲ್ ಆ್ಯಂಡ್ ಎಂತ ಶಾಪು. ಹೆದರಿಕೆ ಆಗ್ತಿತ್ತು, ನಾವು ಓಡ್ತಿತ್ತ. ಗೊಂಬಿಗಳದ. ಓ ವಾಶ್ರೂಮ್ ಇದೆ ಅಲ್ಲ, ನಾವೀಗ ಯೂಸ್ ಮಾಡ್ಲಕ್ಕ. ಡೆಂಟಲ್ ಕ್ಲಿನಿಕ್. ಓ ಎಲ್ಲ ಇತ್ತಲ್ಲ ಇದ್ವಿ. ಡೆಂಟಲ್ ಕ್ಲಿನಿಕ್. ಏ ಇದು ಕಾಣ ತಟ್ಟಿ ಲೋಟ ಎಲ್ಲ ಹಳೀ ಕಾಲದ್ದು. ಇಲ್ಲೆಂತದೆ ಇದಿದೆ ಲೈಕ್ ಹಾಂ ಡೈನಿಂಗ್ ಇದು ಥರ ಕೆಫೆಟೇರಿಯಾ ಥರ. ಇಲ್ಲಿ ತಿಂತ ಹಲ್ಲು ನೋಡಿ. ಮೂವಿ ಥಿಯೇಟರ್. Samuel Ellis, May 20, 1836. While quality officers commanded the Mexican Navy, their ships were large, heavy, slowly turning. ಏ ಇತ್ತಿಷ್ಟು ಎಂತತ್ತೆ? ವೇರ್ ಆರ್ ಯು ಗೋಯಿಂಗ್? ಇಲ್ಲಿ ಇನ್ನೂ ಕೆಳಗೆ ಹೋಗ್ತಿತ್ತ? ಎಂಜಿನ್ ರೂಮ್ 3 4 ಮತ್ತೆ ಆಗ ತೋರಿಸಿದೆ ಅಂತ ರೂಮ್ ಅದು. ನೀವು ಹೋಗ್ಬೇಕು ಕೆಳಗೆ. ಈ ಶಿಪ್ ನೋಡಿದ್ರೆ ಟೈಟಾನಿಕ್ ಮೂವಿ ನೆನಪಾಗತ್ತೆ. ಯಾಕೆ ನೋಡಿ ಫೇಸ್ ಬರಬೇಕು ಗೊತ್ತಾಯ್ತು. ಓ ಇಲ್ಲಿ ಇರುತ್ತಾ? ಹಾಂ ಇಳುದಿದೆ ಮತ್ತೆ ಇದು ಇಳುದೆಲ್ಲ ಸಾಕಾಗತ್ತೆ. 10 ಹೊತ್ತಿಗೆ ಇತ್ತಿಗೆ ಕತೆ 7 ಎಷ್ಟು. ಹಾಂ
ಇಲ್ಲಿ ನೋಡಿ ಸರ್ ಶಿಪ್ ಯಾವ ಥರ ಇರುತ್ತೆ ಅಂತ ನನ್ನ ಮಾತೇ ಗೊತ್ತಿಲ್ಲ. ಮೇಲೆ ನಿಂತು Hi, I'm Charlie, and I've been watching over the Lexington since December 4th, 1993. I was part of Repair Party 3 stationed in the mess on the other side of the ship, and about 170 feet out is where I'm standing now. ನೋಡಿ ಫ್ರೆಂಡ್ಸ್, ಈ ಥರ ಇದೆ ಮೆಟ್ಲು. ಎಷ್ಟು ಸಾಹಸ ಮಾಡ್ಕೊಂಡು ನಾವು ಬಂದಿದ್ದೀವಿ, ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀವಿ. ICU NTD ಸರ್ಜರಿ ಆಗ್ತಾ ಇದೆ ನೋಡಿ. ಹಾಸ್ಪಿಟಲಲ್ಲಿ ಇದ್ದೀವಿ ಈಗ ನಾವು. ಶಿಪ್ ಇದು ಹಾಸ್ಪಿಟಲಲ್ಲಿ ಇದೀಗ ವಾರ್ಡ್ ಅಂತೆ. ವಾರ್ಡ್ ದಿಸ್ ಇಸ್ ಒನ್ ವಾರ್ಡ್. ಒಳಗೆ ಬಂದು ತಪ್ಪಿ ಹೊರಗೆ ಹೋದ್ರೆ ಸಾಕು ಅನಿಸ್ತಿದೆ. ಅಷ್ಟು ದರ್ದಿದೆ. ಮೇಲತ್ತಿ ಕೆಳಗಿಲ್ದು ಮೇಲತ್ತಿ ಸುಸ್ತಾಯಿತು. ಇದ್ರಾಗ ವಾರ್ಡ್ ಮೇಲೆ ಕೆಳಗಿರುತ್ತಾ? ಓ ಮೈ ಗಾಡ್, ಮೇಲೆ ಕೆಳಗೆ ವಾರ್ಡ್. ಇಲ್ಲೊಂದು ಸರ್ಜರಿ, ಐಸೋಲೇಷನ್. ನಿಂಗೆ ಹೇಳ್ದಾರಿ ಮಂಡಿ ಬಡಿಕ್. ಡ್ಯಾಮೇಜ್ ಕಂಟ್ರೋಲ್ ಸೆಂಟರ್. ಇಲ್ಲೆಲ್ಲ ಡ್ಯಾಮೇಜ್ ಆದರೆ ಐಟಮನ್ನೆಲ್ಲ ಇಲ್ಲಿ ಕರೆಕ್ಟ್ ಮಾಡ್ತಾರೆ. ಶಿಪ್ ಓ ಮೈ ಗಾಡ್, ಶಿಪ್ ಅಂದ್ಕೊಂಡು ಓಡ್ಕೊ ಬಂದ್ವಿ. ಈಗ ಬಂದರೆ ಹೊರಗೆ ಹೋಗೋದು ಎಷ್ಟೊತ್ತಿಗೆ ಅಂತ ಅನಿಸ್ತಾ ಇದೆ. ಡೇಂಜರ್, ದಿಸ್ ಇಸ್ ಅ ಡೇಂಜರ್ ಏರಿಯಾ. ಡೇಂಜರ್, ನೋ ಒನ್ ಈಸ್ ಹಿಯರ್. ನಾವು ಆ್ಯಕ್ಚುಲಿ ರೂಟ್ ಮಿಸ್ ಮಾಡ್ಕೊಂಡ್ವಿ. ಈಗ ಎಲ್ಲಿ ಯಾವ ಕಡೆ ಹೋಗೋದು ಅಂತ ಹುಡುಕ್ತಾ ಇದ್ದೇವೆ. ಇಲ್ಲತ್ತೆ ಓಪನಿಂಗ ಇಲ್ಲ ಹೊತ್ತ ಇಲ್ಲ ಇದು ರೂಮ್. ಫೈನಲಿ ನಾವು ಶಿಪ್ಪಿದ್ದು ಎಂಟ್ರಿ ಲೆವೆಲ್ಗೆ ಬಂದ್ವಿ. ಅಂಡರ್ಗ್ರೌಂಡ್ ಇಂದ ಹೊರಗೆ ಬಂದಂಗ ಅನಿಸ್ತು. ಇಲ್ಲಿ ನೋಡಿ ಒಬ್ರು ಹೆದರ್ಕೊಂಡ ಫುಲ್ ಗಡಗಡ ನಡ್ಗಿ ಫುಲ್ ಸ್ವೆಟ್ ಆಗಿದೆ. ಚಿನಿ ಹಾಯ್, ಚಿನಿ ಹಾಯ್, ಸಿ ಹಾಯ್ ಹಾಯ್, ಕಮ್ 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 ಕಮ್. ಈಗ ನಾವು ಶಿಪ್ಪಿದ್ದು ಟಾಪ್ ಫ್ಲೋರಲ್ಲಿ ಇದ್ದೀವಿ. ಅಪ್ಪಿ ಇಲ್ಲಮ್ಮ ಅಲ್ಲೋಗೋಣ ಬಾ. ನೀರು ನೋಡೋಣ ಬನ್ನಿ, ಓಲಿ ನೀರು ನೋಡೋಣ ಬನ್ನಿ. ನೀರಿದೆ ನೋಡೋಣ. ಇಲ್ಲ ಮೊದಲೇ ವರ್ಲ್ಡ್ ವಾರ್ ಟೈಮ್ ಇದ್ದು, ಬೇರೆ ಎಲ್ಲರೂ ಕಟ್ಟಾಗಿ ಬಿದ್ದರೆ. ಹೌದೇ, ರೆಕ್ಕೆ ಪುಕ್ಕ ಎಲ್ಲ ಎತ್ತಿದೆಲ್ಲ ಕಟ್ಟಿಗಿಟ್ಟಾರೆ. ಎಮ್ಮೆ ನೀರು ನೋಡಿದ್ರೆ ಇಲ್ಲಿ ನೋಡಿ ಶಿಪ್ ಎಷ್ಟು ದೊಡ್ಡದಿದೆ. ಇಷ್ಟೊಂದು ದೊಡ್ಡ ಶಿಪ್ಪು. ಲೈಫಲ್ಲಿ ಫಸ್ಟ್ ಟೈಮ್ ಇನ್ಸೈಡ್ ಬಂದು ನೋಡ್ತಾ ಇರೋದು ಶಿಪ್ಪನ್ನು. ಸೊ ನೀವು ನೋಡಿ ನನ್ನ ಜೊತೆ. ಶಿಪ್ ಒಳಗೆ ಒಂದು ಅಂಗಡಿ ಇತ್ತು, ಅಂಗಡಿಗೆ ಬಂದಿದ್ದೀವಿ ಈಗ. ಏನು ಬೇಕು? ಇಲ್ಲಿ ನೋಡಿ ಶಿಪ್ ಇದು ಮಾಡೆಲ್ ಇದೆ, ಶಿಪ್ ಮಾಡೆಲ್. ಏನು ಬೇಕಮ್ಮ ನಿಂಗೇನು ಬೇಕು ಚಿನ್ನಿ? ಯಾವ ಬಾಲ? ಅದು ಆಡೋದಲ್ಲ. ಓ ಇಲ್ಲಿಂದ ಹೊರಗೆ ಹಬ್ಬದ? ಇಲ್ಲಿಂದಲ್ಲ ಹಬ್ಬದ? ಇದಲ್ಲೇ ಇತ್ತಿಂದ ಹಬ್ಬ ಬದಲಾಗ್ತೀನಿ ನಾನು. ನೋಡಿ ನಾವೀಗ ಶಿಪ್ಪಲ್ಲಿದ್ದೀವಿ.
ಇದು ಔಟ್ಸೈಡ್. ಸ್ಟಾರ್ಟಿಂಗಲ್ಲಿ ನಿಮಗೆ ನಾನು ಈ ಶಿಪ್ಪನ್ನು ಬ್ಲೂ ಘೋಸ್ಟ್ ಅಂತಲೂ ಕರೀತಾರೆ ಅಂತ ಹೇಳಿದ್ದೆ. ನಿಮಗೆಲ್ಲಾದರೂ ಭೂತ ಕಾಣಿಸ್ತಾ? ನಾವು ಅಲ್ಲಿ ಹೋಟೆಲಲ್ಲಿ ರೂಮ್ ಬುಕ್ ಮಾಡಿದ್ದೀವಿ. ಇನ್ನು ಹೋಟೆಲ್ ರೂಮಿಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋದು, ಆಮೇಲೆ ಈವ್ನಿಂಗ್ ಬರುತ್ತೆ. ಈ ನೀರಿದ್ದು ಅಲೆಗಳು ನೋಡ್ತಾ ಇದ್ದರೆ ನಮ್ಮನ್ನೇ ದೂರದಾಗ ಆಗ್ತಾ ಇದೆ. ಐ ಥಿಂಕ್ ತುಂಬ ಡೀಪ್ ಇದೆ ಅನಿಸುತ್ತೆ ಅಲ್ಲ? ತುಂಬ ಡೀಪ್ ಇತ್ತೇನಲ್ಲ ಈಗ ನಿಲ್ತಿದೆ ಮತ್ತು ಡೀಪ್ ಇದೆ ಅಲ್ಲ? ಓಕೆ. ಇಲ್ಲೋಡಿ ಬಾಬು, ಬಾಬು ಇಲ್ಲಿ ನೋಡಿ, ಅಪ್ಪ ಮತ್ತು ಬಾಬು ಇಲ್ಲಿ ನೋಡಿ. ಶಿಪ್ಪಿಂದ ಹೊರಗೆ ಬಂದ್ವಿ. ಯಾರೆಲ್ಲ ಶಿಪ್ಪಲ್ಲಿ ಟ್ರಾವೆಲ್ ಮಾಡಿದ್ದೀರಾ ಅಥವಾ ಯಾರೆಲ್ಲ ಶಿಪ್ ಟೂರ್ ಮಾಡಿದ್ದೀರಾ ಅಥವಾ ಇನ್ನು ಯಾರೆಲ್ಲ ಶಿಪ್ಪನ್ನು ನೋಡಬೇಕು ಅಂತ ಪ್ಲ್ಯಾನ್ಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಶಿಪ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನು ಶೇರ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಟಿ ವಿಯಲ್ಲೂ ನಮಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ. ವೆಲ್ಕಮ್ ಸುರೇಶ ಅಂತೆ. ಆ್ಯಂಡ್ ದಿಸ್ ಈಸ್ ಅವರ್ ರೂಮ್. ಡೋಂಟ್ ಟಚ್ ಬಾಬಾ. ರೂಮ್ ಹೀಗಿದೆ, ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟ್ ಬೆಡ್. ಇಸ್ ಎಂಟ್ರೆನ್ಸ್, ಕ್ವಿಕ್ ರೂಮ್. ಹೆಲೋ, ಬನ್ನಿ ಈಗ ನಾವು ನಮ್ಮ ಕ್ವಿಕ್ ರೂಮ್ ಟೂರ್ ಮಾಡ್ಕೊಂಬರೋಣ. ಎಂಟ್ರಿ ಆಗ್ತಿದ್ದಂಗೆ ಇಲ್ಲೊಂದು ಕಬೋರ್ಡ್ ಇದೆ, ವಾರ್ಡ್ರೋಬ್, ಅಯರ್ನ್ ಬಾಕ್ಸ್, ಅಯರ್ನ್ ಮಾಡೋಕ್ಕೆ ಫ್ಲೂ ಹ್ಯಾಂಗರ್ಸ್ ಇದೆಲ್ಲ ಇಟ್ಟಿದ್ದಾರೆ. ಆಮೇಲೆ ಸ್ಮಾಲ್ ಫ್ರಿಡ್ಜ್ ಇದೆ. ಆಮೇಲೆ ಕಾಫಿ ಮೇಕರ್, ಕಪ್ಸ್, ಮೈಕ್ರೋವನ್. ಆಮೇಲೆ ಮೈ ಫೇವ್ರೆಟ್ ಪ್ಲೇಸ್, ಹಾಯ್ ಅಮ್ಮು ಕಮ್. ಆ್ಯಂಡ್ ಇಲ್ಲಿ ನಮ್ಮದು ಆಲ್ರೆಡಿ ಐಟಮ್ಸನ್ನು ಸ್ಟಫನ್ನು ಎಡಿಟ್ ಆಗಿದೆ. ಆಮೇಲೆ ಇಲ್ಲಿ ಬಿಗ್ ಟಿ ವಿ ಇದೆ. ಇಲ್ಲೆಲ್ಲ ಹಸಿರ ಇದೆ, ಬೇಕಿರೋ ಐಟಮ್ಸ್ ಎಲ್ಲ ಇಲ್ಲಿ ಇಡ್ಬೋದು ನಾವು. ಓಕೆ, ಆಮೇಲೆ ನೀಟಾಗಿ ಇಡೋಣ. ಫಸ್ಟೀಗ ರೆಸ್ಟ್ ಮಾಡಬೇಕು, ತುಂಬ ಟಯರ್ಡ್ ಆಯಿತು ಅಮ್ಮ ಬಂದು. ನೋ ಇಲ್ಲಿ ಬಾಲ್ಕನಿ, ಒಳ್ಳೆ ವ್ಯೂ ಇದೆ, ಎಂಟ್ರಿ ವ್ಯೂ ಇದೆ. ಇಲ್ಲಿ ಸಿಟಿ ಸೈಡ್, ಅಪೋಸಿಟ್ ಸೈಡ್ ಅದು ಬೀಚ್ ವ್ಯೂ. ನಾವು ಬೀಚನ್ನು ನೋಡ್ತಾ ಇರ್ಬೋದು. ನಮಗದು ಸಿಕ್ಕಿಲ್ಲ, ಸೊ ನಮಗಿದು ಎಂಟ್ರಿ ವ್ಯೂ ಸಿಕ್ತು. ಓಕೆ, ಇದು ಚೆನ್ನಾಗಿದೆ. ನಮ್ಮ ಪುಟಾಣಿಗೆ ಭಾರಿ ಖುಷಿ ಆಯಿತು ಇದನ್ನೆಲ್ಲ ನೋಡಿ. ಫಸ್ಟ್ ಟೈಮ್ ನೋಡಿ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದಾಳೆ. ಆಮೇಲೆ 2 ಬೆಡ್, ತುಂಬ ಸಾಫ್ಟ್ ಇದೆ. ಬಟ್ ನೈಟ್ ಮಲಗುವಾಗ ಮಾತ್ರ ಭಯ ಆಗುತ್ತೆ, ಮಗು ಮೇಲಿರತ್ತಲ್ಲ, ಎಲ್ಲಾದರೂ ಬಿದ್ದರೆ ಅಂತ. ಸೊ ಮೂಮೆಂಟ್ ಏನಾದ್ರು ಮಾಡೋಕ್ಕಾಗುತ್ತಾ ನೋಡಬೇಕು. ಇಲ್ಲಿ ವಾಶ್ರೂಮ್ ಟೂರ್ ಆಮೇಲೆ ಮಾಡಿಸ್ತೀನಿ. ವಾಶ್ರೂಮು ತುಂಬ ಚೆನ್ನಾಗಿದೆ. ಇಷ್ಟೇ. ಒನ್ ಡೇಗೆ ಐ ಥಿಂಕ್ $130 or $140 ಎಷ್ಟೋ ಇದೆ. ಆಮೇಲೆ ಬೀಚಲ್ಲಿ ಸಿಗೋಣ. ಬಾಯ್ ಬಾಯ್.